ಮದುವೆ ಆದಮೇಲೆ ಎಲ್ಲ ಗಂಡು ಮಕ್ಕಳು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡೋದು ಎರಡೇ ವಿಷಯ. ಒಂದು, ಒಳ್ಳೆ ಪ್ರೀತಿ ಸಿಗಬೇಕು ಹೆಂಡ್ತಿಯಿಂದ ಅಂತ, ಹಾಗೆ ರುಚಿಯಾದ ಅಡುಗೆ ಮಾಡಿಕೊಡ್ಬೇಕು ನನ್ನ ಹೆಂಡ್ತಿ ಅಂತ. ನಂಗೆ ತಿಳಿದಿರೋ ಪ್ರಕಾರ ನಮ್ಮ ಹೆಣ್ಮಕ್ಳು ಆ ಎರಡು ವಿಷಯದಲ್ಲಿ ಯಾವತ್ತೂ ಫಸ್ಟ್ ರ್ಯಾಂಕ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ವಿಷಯಕ್ಕೆ ಬಂದರೆ, ಮದುವೆಗೆ ಮುಂಚೆ ನಾನೇನಂತ ಗುಡ್ ಕುಕ್ಕಲ್ಲ, ಅಷ್ಟೊಂದು ಅಡುಗೆನೂ ಬರ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಹಸ್ಬೆಂಡ್ಗೋಸ್ಕರ ಕಲ್ತಿರೋ ರೆಸಿಪೀಸ್ ಒಂದಾ ಎರಡಾ? ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಬರೋಕ್ಕೆ ಒಂದೇ ರೀಸನ್, ನಾನು ಮಾಡೋ ಅಡುಗೆನ ನನ್ನ ಹಸ್ಬೆಂಡು ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ತಿಂತಿದ್ದಂಥ ರೀತಿ. ಹಾಗೆ ಇನ್ನೊಂದು ವಿಷಯ, ಇಟ್ಸ್ ಬೀನ್ 5 ಇಯರ್ಸ್ ನಮ್ಮ ಮದುವೆ ಆಗಿ. ನಾನು ಒಂದು ದಿವಸನೂ ನನ್ನ ಹಸ್ಬೆಂಡ್ಗೆ ಊಟ ತಿಂಡಿಗೆ ಅಂತ ಮ್ಯಾಗಿನೇ ಮಾಡಿಕೊಟ್ಟಿಲ್ಲ. ಅಡುಗೆನ ಕಲಿತು ಮಾಡಿಕೊಟ್ಟಿರೋದೇ ಜಾಸ್ತಿ. ಇನ್ಫ್ಯಾಕ್ಟ್ ಅದರಲ್ಲಿ ತುಂಬ ಖುಷಿ ಇರುತ್ತೆ ಅಲ್ವಾ? ಏನೇ ಹೇಳಿ, ನಾವು ಹೆಣ್ಮಕ್ಳು ಅಡುಗೆ ಮಾಡಾದ್ಮೇಲೆ ಎಲ್ರಿಗೂ ಊಟ ಬಡಿಸ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂತ ಒಂದು ಗುಡ್ ಸ್ಮೈಲ್ ನಮ್ಮ ಕಡೆ ಕೊಟ್ಟಾಗ ಎಷ್ಟು ಖುಷಿ ಪಡ್ತೀವಿ ಅಲ್ವಾ? ಇನ್ಫ್ಯಾಕ್ಟ್ ನಮ್ದು ಊಟ ಆಗಿಲ್ಲ ಅಂದರೂ ನಮ್ಗೆ ಹೊಟ್ಟೆ ತುಂಬಿದಷ್ಟು ಖುಷಿ ಆಗುತ್ತೆ. ಹೌದು ಅಲ್ವಾ? ನಿಮಗೂ ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ? ಕಾಮೆಂಟ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನನ್ನ ಥರ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಡುಗೆ ಮಾಡೋದ್ರಲ್ಲೂ ಖುಷಿ ಇದೆ ಅಂತ. ಬರೀ ಹಸ್ಬೆಂಡ್ಗೆ ಅಂತಲೇ ಅಲ್ಲ, ಎಲ್ರಿಗೂ ಅಡುಗೆ ಮಾಡಿಕೊಡೋಕ್ಕೂ ನನಗೆ ತುಂಬ ಇಷ್ಟ. ನಿಮಗೂ ಅಡುಗೆ ಮಾಡೋದಂದರೆ ಇಷ್ಟನಾ?